ಪ್ರೊಫೆಸರ್ HOD ಬೈದಿದ್ದಕ್ಕೆ ಡಿಪ್ಲೊಮಾ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಗುಗ್ಗರಹಟ್ಟಿಯ ನಿವಾಸಿ ಅರವಿಂದ ಮೃತ ವಿದ್ಯಾರ್ಥಿ. ಬಳ್ಳಾರಿಯ ಸಂಜಯ್ ಗಾಂಧಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಡುವೆ ಜಗಳವಾಗಿತ್ತು. ಈ ನಂತರ ಅರವಿಂದ ಪೋಷಕರನ್ನ ಕರೆಸಿದ್ದ ಕಾಲೇಜು ಶಿಕ್ಷಕರು ಗಲಾಟೆ ಮಾಡುವ ಹುಡುಗರನ್ನ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಬುದ್ಧಿವಾದ ಹೇಳಿ ಮನೆಗೆ ಕಳಿಸಿದ್ರು. ಇದರಿಂದ ಮನನೊಂದ ಅರವಿಂದ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾನೆ. ಇದಕ್ಕೆ HOD ಮತ್ತು ಶಿಕ್ಷಕರು ಬೈದಿರೋದೇ ಕಾರಣ ಅಂತ ಆರೋಪಿಸಿ ವಿದ್ಯಾರ್ಥಿಗಳು ಕಾಲೇಜಿನ ಟೇಬಲ್ ಗ್ಲಾಸ್ ಅನ್ನು ಒಡೆದುಹಾಕಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಬ್ರೂಸ್ಪೇಟೆ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಅಂಗನವಾಡಿ ಶಿಕ್ಷಕಿಯ ನಿರ್ಲಕ್ಷ್ಯಕ್ಕೆ ಮಗುವಿನ ಮರ್ಮಾಂಗಕ್ಕೆ ಗಾಯವಾಗಿರುವ ಘಟನೆ ಚಿಕ್ಕಮಗಳೂರಿನ ಗೌರಿ ಕಾಲುವೆಯಲ್ಲಿ ನಡೆದಿದೆ. ಇದಕ್ಕೆ ಟೀಚರ್ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿರುವ ಪೋಷಕರು ಆಟವಾಡ್ತಾ ಇದ್ದ ಮಗುವಿಗೆ ಕಬ್ಬಿಣ ತಂತಿ ತಗುಲಿ ಗಾಯವಾಗಿತ್ತು. ಗಾಯದ ಬಗ್ಗೆ ಮಾಹಿತಿ ನೀಡದೆ ಶಿಕ್ಷಕಿ ಮನೆ ಕಳಿಸಿದ್ರು. ಮಗು ಅಳೋದನ್ನ ಗಮನಿಸಿದ ಪೋಷಕರಿಗೆ ಗಾಯವಾಗಿದ್ದು ಬೆಳಕಿಗೆ ಬಂದಿತ್ತು. ತಕ್ಷಣವೇ ವೈದ್ಯರ ಬಳಿ ಕರ್ಕೊಂಡು ಹೋದ ಮಗುವಿಗೆ 6 ಹೊಲಿಗೆ ಹಾಕಿದ್ದಾರೆ. ಅಂಗನವಾಡಿ ಶಿಕ್ಷಕಿಯ ನಡೆಗೆ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಬಸ್ ಸ್ಟಾಪ್ಗಾಗಿ ರೈಲ್ವೆ ಅಂಡರ್ ಪಾಸ್ ಕೆಳಗಿನ ಶೀಟ್ ಕಳಚಿ ಬಿದ್ದ ಘಟನೆ ಶೇಷಾದ್ರಿಪುರಂನ ಆನಂದರಾವ್ ಸರ್ಕಲ್ ರಸ್ತೆಯಲ್ಲಿ ನಡೆದಿದೆ. ತುಕ್ಕು ಹಿಡಿದ ಶೀಟ್ಗೆ ಬಸ್ ಸ್ಟಾಪ್ ಆಗಿದೆ. ಪರಿಣಾಮ ನಡು ರಸ್ತೆಯಲ್ಲಿ ರೈಲ್ವೆ ಬ್ರಿಡ್ಜ್ ಶೀಟ್ ಕಳಚಿ ಬಿದ್ದಿದೆ. ಸ್ಥಳಕ್ಕೆ ಆಗಮಿಸಿದ ಶೇಷಾದ್ರಿಪುರಂ ಟ್ರಾಫಿಕ್ ಪೊಲೀಸರು ಮತ್ತು ರೈಲ್ವೆ ಸಿಬ್ಬಂದಿ ಅಪಾಯದ ಹಂತದಲ್ಲಿರುವ ಶೀಟ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ತೆರವು ಕಾರ್ಯ ಮಾಡಿದ್ದಾರೆ. ಒಳ ಮೀಸಲಾತಿಗೆ ಆಗ್ರಹಿಸಿದ ರಾಯಚೂರು ಬಂದ್ ಹಮ್ಮಿಕೊಳ್ಳಲಾಗಿದೆ. ಒಳ ಮೀಸಲಾತಿ ಐಕ್ಯ ಸಮಿತಿ ಕರೆದಿದ್ದ ಬಂದ್ಗೆ ರಾಯಚೂರು ಸಂಪೂರ್ಣ ಸ್ತಬ್ಧಗೊಂಡಿದೆ. ಬೆಳಗ್ಗೆಯಿಂದಲೇ ಬಸ್ ಸಂಚಾರ ಸಂಪೂರ್ಣ ಬಂದ್ ಆಗಿದ್ದು, ಬಂದ್ಗೆ ಹೋಟೆಲ್, ಅಂಗಡಿ ಮಾಲೀಕರು ಬೆಂಬಲ ಸೂಚಿಸಿದ್ದಾರೆ. ಬಂದ್ನಿಂದಾಗಿ ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. 56,000 ಹುದ್ದೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.